ಓಕೆ, ನಾನೊಂದು ಸಿಂಪಲ್ ಉದಾಹರಣೆ ಕೇಳ್ತೀನಿ, ಇಷ್ಟೆಲ್ಲ ಟೆಕ್ನಿಕಲ್ ಗೊತ್ತಿಲ್ಲ. 2 ಉದಾಹರಣೆ. ಒಂದು ನಮ್ಮ ಭಾವ, ಅವರು 80,000 ರೂಪಾಯಿ ಕಳ್ಕೊಂಡ್ರು ಅದರಲ್ಲಿ ಶೇರ್ ಮಾರ್ಕೆಟ್. ಅವರು ಒಂದು ವಾರ ಸುಮ್ಮನೆ ಅಪ್ಸೆಟ್ ಆಗಿ ಓಡ್ತಿದ್ರು, 80,000 ಹೊರಟೈತೆ 80,000. ಒಬ್ರು ಆಡಿಟ್ರು CA ಚಾರ್ಡ್ ಅಕೌಂಟೆಂಟೆ 6 lakhs ಕಳ್ಕೊಂಡೆ, ನನಗೆ ಗೊತ್ತಿರೋ ಸ್ನೇಹಿತರು ಅವರಿಬ್ರು ನನಗೆ ಗೊತ್ತಿರೋರೆ ಕಳ್ಕೊಂಡ್ರು. ಸೊ ಯಾಕೆ ಮತ್ತೆ ತುಂಬಾ ಬುದ್ಧಿವಂತರುಗಳು ನೀವು ಹೇಳ್ತಾ ಇದ್ದೀರಾ ಎಲ್ಲ ನೋಡಿ ಎಲ್ಲೂ ಬೀಳಲ್ಲ, ಸ್ಟಾಕ್ ಮಾರ್ಕೆಟ್ ಬೀಳಲ್ಲ. ಸೊ ಇದೊಂದೇ ಅಲ್ಲ, ನಾನು ಏಷ್ಯನ್ ಪೇಟ್ ಚಾರ್ಟ್ ತೋರಿಸ್ತೀನಿ, ರಿಲಯನ್ಸ್ ಚಾರ್ಟ್ ತೋರಿಸ್ತೀನಿ, HDFC ಬ್ಯಾಂಕ್ ಚಾರ್ಟ್ ತೋರಿಸ್ತೀನಿ, ಯಾವುದು ಬಿದ್ದೇ ಇಲ್ಲ. ಬಟ್ ಆದ್ರೂ ಕಳ್ಕೊತಾ ಇದ್ದಾರೆ, ಯಾಕಂದ್ರೆ ಅವ್ರು ಇಲ್ಲಿ ದುಡ್ಡು ಹಾಕ್ತಾರೆ. ಇಲ್ಲಿ 1 ಲಕ್ಷಕ್ಕೆ 10 ಲಕ್ಷ ರೂಪಾಯಿ ದುಡ್ಡು ಹಾಕ್ಬಿಡ್ತಾರೆ. ಅಂದ್ರೆ 1 ಲಕ್ಷಕ್ಕೆ 9 ರೂಪಾಯಿ ಸಾಲ ಮಾಡಿ ದುಡ್ಡು ಹಾಕ್ತಾರೆ. 1 ಲಕ್ಷ ಹೋಗೇ ಬಿಡುತ್ತೆ, 0 ಆಗ್ಲೇಬೇಕಲ್ಲ. ಓಕೆ, ಇವಾಗ ನನ್ನ ಹತ್ರ 1 ಲಕ್ಷ ಇದ್ರೆ 1 ಲಕ್ಷ ಹಾಕಲ್ಲ. ಮಾರ್ಕೆಟ್ ನಡೀತಾ ಇರೋದೇ ಹಂಗೆ, ಲಿವರೇಜ್ ತಗೊಂತಾರೆ, ಕ್ರೆಡಿಟ್ ತಗೊಂತಾರೆ. ಸೊ 1 ಲಕ್ಷಕ್ಕೆ 1 ಲಕ್ಷ ತಗೊಂಡವಾಗ ಇಲ್ಲಿ ಬಿದ್ದಾಗ 50,000 ಆಗುತ್ತೆ, ಮತ್ತೆ ವೇಟ್ ಮಾಡಿದ್ರೆ 1 ಲಕ್ಷಕ್ಕೆ ಹೋಗುತ್ತೆ. ಬಟ್ ಕಾಯಲ್ಲ, ಜನಕ್ಕೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ. ಶೇರ್ ಮಾರ್ಕೆಟ್ ಅಲ್ಲಿ ತಾಳ್ಮೆನೇ ಇಲ್ಲ ಜನಕ್ಕೆ. ಸೊ ತಾಳ್ಮೆನ ನಾವು ಇಲ್ಲಿ ತುಂಬಿ ಕಳಿಸ್ತೀವಿ, ಲೀಟರ್ ಗಟ್ಟೆ ತಾಳ್ಮೆ, ನಾಲೆಜು ಎಲ್ಲ ತುಂಬಿ ತಲೆಗೆ ಚೆನ್ನಾಗಿ ಅವ್ರನ್ನ ಮೈಂಡ್ ಟ್ಯೂನಿಂಗ್ ಮಾಡಿ ಕಳಿಸ್ತೀವಿ. ಇಲ್ಲ ಟ್ಯೂನ್ ಆಗಿಲ್ಲ ಅಂದ್ರೆ ಅವರು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ತಾರೆ, ಟ್ರೇಡಿಂಗ್ ಮಾಡ್ತಾರೆ, ಕಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಕರೆಕ್ಟ್ ದಾರಿ ಅಂತ ತೋರಿಸೋರು ಯಾರು ಇಲ್ಲ. ಅದು ಎಸ್ಪೆಷಲಿ ಕರ್ನಾಟಕದಲ್ಲಂತೂ ಆ ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಅರಿವು ಕಮ್ಮಿ ಇದೆ. ಮುಂಬೈ, ಗುಜರಾತ್ ಅಲ್ಲಿ 4-5 ಜನರೇಷನ್ಗಳಿಂದ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಜನರೇಷನ್. ಇವಾಗ ನಿಮ್ಮ ಮನೇಲಿ ಯಾರು ಇದಾರ ಸರ್ ಸ್ಟಾಕ್ ಮಾರ್ಕೆಟ್? ಫಸ್ಟ್ ಜನರೇಷನ್ ಬಂದ್ರೆ ನೀವೇ ಫಸ್ಟ್ ಜನರೇಷನ್. ಸೊ ಅದೇ ಗುಜರಾತ್, ಮಹಾರಾಷ್ಟ್ರದಲ್ಲಿ 4-5 ತಲೆಮಾರುಗಳಿಂದ ಇದೊಂದು ಬಿಸ್ನೆಸ್ ತರ ನೋಡ್ಕೊಂಡು, ಸೊ ಅವರು ಬ್ಲಡ್ ಅಲ್ಲೇ ಸ್ಟಾಕ್ ಮಾರ್ಕೆಟ್ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅದು ಇನ್ನ ಬರಬೇಕು. ಸೊ ಆ ಒಂದು ಅರಿವು ಮೂಡಿಸೋದಕ್ಕೆ ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ದು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ.